ರಾಜಭವನಕ್ಕೆ ಹೋಗ್ತಿದ್ದೀನಿ, ಸಚಿವರ ಪಟ್ಟಿಯನ್ನು ಕಳಿಸ್ಕೊಟ್ಟಿದ್ದೀನಿ. 2004ರಲ್ಲಿ ನನ್ನನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿರಲಿಲ್ಲ. 13ರಲ್ಲಿ ಸಿದ್ದರಾಮಯ್ಯ ತೆಗೆದುಕೊಳ್ಳಿಲ್ಲ. ಆರಂಭದಲ್ಲಿ ಎಲ್ಲರೂ ತಾಳ್ಮೆಯಿಂದ ಇರಿ. ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನಾನು ಈ ಹಂತಕ್ಕೆ ಬಂದಿದ್ದೀನಿ. ಶಾಸಕರಿಗೆ ಒಂದಲ್ಲ ಒಂದು ಅವಕಾಶಗಳು ಸೃಷ್ಟಿಯಾಗುತ್ತೆ. ಕಿವಿ ಮಾತು ಹೇಳಿರೋದು ಮುಖ್ಯಮಂತ್ರಿ. ರಾಜಭವನ್ ಹೋಗ್ತಾ ಇದ್ದೀನಿ, ಲಿಸ್ಟನ್ನ ಕಳಿಸ್ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಜಾಸ್ತಿ ಜನ ಶಾಸಕರಿದ್ದಾರೆ, ಎಲ್ಲ ಭಾಳ ಜನ ಹರ್ರಿದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಪಕ್ಷ ಕೆಲವು ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ಈಗ ನನ್ನನ್ನು ಕೂಡ 2004ರಲ್ಲಿ ಮಂತ್ರಿಗಿರಿ ನನ್ನೇ ತಗೊಳ್ಳಿಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೂ ನನ್ನ ಸ್ಟಾರ್ಟಿಂಗಲ್ಲಿ ತೆಗೆದುಕೊಂಡಿರಲಿಲ್ಲ. ನಾವು ತಾಳ್ಮೆಯಿಂದ ಇದ್ದದಕ್ಕೆ ಈ ಸ್ಥಾನದಲ್ಲಿ ನಾನು ಕೂತಿದ್ದೀನಿ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ತಾಳ್ಮೆಯಿಂದ ಇರಬೇಕು. ಎಲ್ಲರಿಗೂ ಒಂದಲ್ಲ ಒಂದು ಅವಕಾಶಗಳು ನಾವು ಕ್ರಿಯೇಟ್ ಮಾಡ್ತೀವಿ. ದಯವಿಟ್ಟು ತಾಳ್ಮೆಯಿಂದ ಎಲ್ಲರೂ ಇರಬೇಕು. ಶಾಸಕರು ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿರೋದು. ಒಬ್ಬರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಅಂದರೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಮಾತನಾಡೋಣ ಶಾಸಕರನ್ನ ಸಮಾಧಾನ ಮಾಡೋ ವಿಚಾರಕ್ಕೆ ಸಂಬಂಧಿಸಿ. ಪ್ರಶಾಂತ್, ಸಮಾಧಾನ ಮಾಡ್ತೀವಿ, ಎಲ್ಲರೂ ತಾಳ್ಮೆಯಿಂದ ಇರಬೇಕು ಅಂತ. ನೋಡಿ, ಇವೆಲ್ಲವೂ ಸಂಪುಟ ರಚನೆ ವಿಸ್ತರಣೆ ಸಂದರ್ಭದಲ್ಲಿ ಇವೆಲ್ಲ ಆಗೋದೆ. ನಾನು ಹಿಂದೆ ಯಾಕಾಗತ್ತೆ ಅನ್ನೋದು ಹೇಳ್ತಿದ್ದೆ. ನನಗೇನು ಅನ್ಸಲ್ಲ ಹೈಕಮಾಂಡ್ ನೀವು ರಾಜೀನಾಮೆ ತೊಗೊಂಡ್ಬಿಡಿ ಅಂತ ಹೇಳಿದ್ದಾರೆ ಅಂತ ನನಗೇನು ಅನಿಸಲ್ಲ. ಹೈಕಮಾಂಡ್ ಬದಲಾವಣೆ ಪಟ್ಟಿಯಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ. ಬಹುಶಃ ಈ ಗಾಯತ್ರಿ ಶಾಂತೇಗೌಡರ ಬಗ್ಗೆ ಕೂಡ ಈಗಷ್ಟೇ ನನ್ನ ಮಾಹಿತಿ ಪ್ರಕಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅದು ಗಾಯತ್ರಿ ಶಾಂತೇಗೌಡರ ಹೆಸರು ಬಂದಿದ್ದು ಕೂಡ ಹೈಕಮಾಂಡ್ನಿಂದ. ಆ ಕಾರಣದಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲರ ಜೊತೆ ಮಾತಾಡಿ ಏನು ನಿರ್ಣಯ ತೆಗೆದುಕೊಳ್ತಾರೆ ಇನ್ನೂ ಫೈನಲ್ ಆಗಿಲ್ಲ. ಅದು ಗಾಯತ್ರಿ ಶಾಂತೇಗೌಡರನ್ನ ಇಟ್ಕೊಳ್ತಾರಾ, ಬೇರೆಯವ್ರನ್ನ ತರ್ತಾರಾ ಅಂತಕ್ಕಂಥದ್ರ ಬಗ್ಗೆ. ಉಳಿದಂತೆ ಎಲ್ಲ ಹೆಸರುಗಳು ಆ್ಯಸ್ ಇಟ್ ಈಸ್ ಇರಲಿವೆ. ಹಾಗಾಗಿ ಪಟ್ಟಿಯಲ್ಲೇನೋ ಬದಲಾವಣೆ ಮಾಡಿಬಿಡ್ತಾರೆ ಅಂತಕ್ಕಂಥದ್ದಿಲ್ಲ. ಆದರೆ ಶಾಸಕರಿಗೆ ನಾವು ಬದಲಿ ಏನು ಕೊಡ್ತೀವಿ, ಒಂದಿಷ್ಟು ಭರವಸೆಗಳನ್ನು ಐ ಥಿಂಕ್ ಆ ಒಂದು ಫೈರ್ ಫೈಟಿಂಗನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಮಾಡಬೇಕಾಗತ್ತೆ. ಅಂದರೆ ಈಗ ಅವಕಾಶ ಸೃಷ್ಟಿಯಾಗತ್ತೆ ಅಂತಂದ್ರೆ ಹೆಂಗೆ ಅಂತ ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಬಿ ಕೆ ಸಂಗಮೇಶ್ ಅವರಿಗೆ ನಿಗಮ ಮಂಡಳಿ ಕೊಟ್ಟರೆ ಅವರು ಸಮಾಧಾನ ಆಗಲಿಕ್ಕಿಲ್ಲ. ಯಶವಂತರಾಯಗೌಡರಿಗೆ ನಾನು ನಿಗಮ ಮಂಡಳಿ ಕೊಡ್ತೀನಿ, ಬೇಳೂರಿಗೆ ನಿಗಮ ಮಂಡಳಿ ಕೊಡ್ತೀನಿ, ಸಮಾಧಾನ ಆಗೋ ಹಂತದಲ್ಲಿಲ್ಲ. ನಿಜ. ಬಟ್ ನೋಡಿ, ಪಾಲಿಟಿಕ್ಸ್ನಲ್ಲಿ ಸಾಕಷ್ಟು ವಿಷಯಗಳಿರ್ತವೆ. ಕ್ಷೇತ್ರ ಇರುತ್ತೆ, ಮುಂದಿನ ಟಿಕೆಟ್ ಸಂಬಂಧಪಟ್ಟಂತೆ ಇರುತ್ತೆ, ಅನೇಕ ವಿಶೇಷ ಅನುದಾನ ಎಲ್ಲವೂ ಇರುತ್ತೆ. ಅನುದಾನ ಕೊಡುವಂಥದ್ದು ಇರುತ್ತೆ, ಮುಖ್ಯಮಂತ್ರಿಗಳ ವಿಶೇಷ ಕೃಪಾ ಕಟಾಕ್ಷ ಕ್ಷೇತ್ರಕ್ಕೆ ಸಿಕ್ಕರೂ ಒಂದು ದೊಡ್ಡ ವಿಷಯ ಇರುತ್ತೆ. ಬಟ್ ಈಗ ಯಶವಂತರಾಯಗೌಡ ಪಾಟೀಲ್ ಇರ್ಬೋದು, ಬಿ ಕೆ ಸಂಗಮೇಶ್ ಇರ್ಬೋದು, ಇವ್ರದ್ದೆಲ್ಲರದ್ದು ಒಂದು ಕ್ಲೇಮ್ ನಿಶ್ಚಿತವಾಗಿತ್ತು. ಯಾಕಂದರೆ ಒಂದು ಸೀನಿಯಾರಿಟಿ ಇತ್ತು. ಈಗ ಸೀನಿಯಾರಿಟಿ ಬಿಟ್ಟು ಈಗ ಸಿದ್ದರಾಮಯ್ಯನವರು ಹಿಡಿತಿದ್ದಾರೆ, ಡಾಕ್ಟರ್ ಯತೀಂದ್ರರನ್ನು ಮಂತ್ರಿ ಮಾಡಲಾಯಿತು. ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಸೀನಿಯಾರಿಟಿಗೆ ಎಕ್ದಮ್ ಬಂದುಬಿಟ್ರು ಅವರು. ಉಳಿದವ್ರಿಗೆ ಆ ರೀತಿಯ ಗಾಡ್ ಫಾದರ್ ಇಲ್ಲದೆ ಇದ್ದವ್ರು, ಫಾದರ್ ಆ್ಯಂಡ್ ಗಾಡ್ ಫಾದರ್ ಇಲ್ಲದೆ ಇದ್ದವ್ರು ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಶಾಸಕರು ಕೇಳ್ತಿದ್ದಾರೆ. ಈ ಯಶವಂತರಾಯಗೌಡ ಪಾಟೀಲ್, ಹೌದಪ್ಪ ಎಂ ವಿ ಪಾಟೀಲ್ರು ಮಂತ್ರಿ ಆಗ್ತಾರೆ ಪದೇ ಪದೇ. ನನ್ನನ್ನು ವಿಜಯಪುರ ಜಿಲ್ಲೆಯಿಂದ ನೀವು ಲಾಸ್ಟ್ ಟೈಮ್ ಶಿವಾನಂದ ಪಾಟೀಲ್ರನ್ನು ಮಾಡಿದ್ರಿ, ಈ ಸಲ ನನ್ನನ್ನು ಮಾಡ್ಬೋದಿತ್ತಲ್ಲ ಅಂತ ಯಶವಂತರಾಯಗೌಡ ಪಾಟೀಲ್ರು ಕೇಳ್ತಿದ್ದಾರೆ. ತಪ್ಪು ಸರಿ ಅನ್ನೋಕ್ಕಾಗಲ್ಲ. ಪಾಲಿಟಿಕ್ಸ್ನಲ್ಲಿ ಕೇಳೋದು ಎಲ್ಲರ ಹಕ್ಕು. ಇವರನ್ನು ಹೆಂಗೆ ಈಗ ತನ್ವೀರ್ ಸೇಠ್ ಕೇಳ್ತಿದ್ದಾರೆ, ಜಮೀರ್ ಅಹ್ಮದ್ರ ಇಷ್ಟೆಲ್ಲ ಮಾಡಿದ್ರು, ಜಮೀರ್ ಅಹ್ಮದ್ ಮಾಡಿದ್ರಿ. ರಿಜ್ವಾನ್ ಅರ್ಷದ್ ನನಗಿಂತ ಜೂನಿಯರ್ ಇದ್ದವ್ರನ್ನ ಮಾಡಿದ್ರಿ. ಈಗ ರಿಜ್ವಾನ್ ಅರ್ಷದ್ ಅವ್ರದ್ದು ಕ್ಲೇಮ್ ಇರುತ್ತೆ. ರಾಹುಲ್ ಗಾಂಧಿ ಸ್ವತಃ ಹೇಳಿದ್ದಾರೆ ಕೆಲವು ಹೊಸ ಹೆಸರುಗಳು ಬೇಕು, ಕೆಲ ಪಾರ್ಟಿಯನ್ನು ಸಂಘಟನೆ ದೃಷ್ಟಿಯಿಂದ ಮುಂದೆ ತೆಗೆದುಕೊಂಡ ಹೆಸರುಗಳು ಬೇಕು. ಹೀಗಾಗಿ ಅಜಯ್ ಸಿಂಗ್, ರಿಜ್ವಾನ್ ಅರ್ಷದ್, ರಘುಮೂರ್ತಿ ಇವೆಲ್ಲ ಹೊಸ ಹೆಸರುಗಳು ಪಟ್ಟಿಗೆ ಬಂದವು. ಬಟ್ ಈ ಪಟ್ಟಿಯ ನಂತರ ಭುಗಿಲೇಳ್ತಕ್ಕಂಥ ಅಸಮಾಧಾನ ಏನಿದೆ, ಇದನ್ನು ಬ್ಯಾಲೆನ್ಸ್ ಮಾಡೋದು ಮುಖ್ಯಮಂತ್ರಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಗುತ್ತೆ. ಮತ್ತು ನನಗನ್ಸುತ್ತೆ ಹಿ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್. ಒಂದು ಪ್ರಶ್ನೆ ಬರುತ್ತೆ. ಈಗ ಸಿದ್ದರಾಮಯ್ಯರಿಗೆ ಒಂದು ಆಪ್ಷನ್ ಇತ್ತು, ನೆಕ್ಸ್ಟ್ ವಿಸ್ತರಣೆ ಆದಾಗ ನಿಮಗೆ ಅವಕಾಶ ಕೊಡ್ತೀನಿ, ನೆಕ್ಸ್ಟ್ ರೀಶಫಲ್ ಆದಾಗ ನಿಮ್ಗೆ ಅವಕಾಶ ಕೊಡ್ತೀನಿ. ಡಿ ಕೆಗೆ ಆ ಆಪ್ಷನ್ನೇ ಇಲ್ಲ, ಆ ಆಯ್ಕೆನೇ ಇಲ್ಲ ಡಿ ಕೆಗೆ. ಅಲ್ಲ, ಅದೇ ಆಯ್ಕೆ ಇರಬೇಕಂತಿಲ್ಲ. ನಾನು ಅದು ಮಂತ್ರಿ ಸ್ಥಾನ ಕೊಡಲ್ಲ ಅನ್ನೋದು ಅವ್ರಿಗೂ ಗೊತ್ತಾಯಿತು. ಕೊಡಲ್ಲ ಅನ್ನೋದು ಗೊತ್ತಿದ್ದಾಗ ಮುಂದೇನು ಅನ್ನೋ ಪ್ರಶ್ನೆ ಬರುತ್ತೆ. ನಾನು ಅದಕ್ಕೆ ಹೇಳಿದೆ, ಸರ್ಕಾರ ಮತ್ತು ಮುಖ್ಯಮಂತ್ರಿ ಅಧಿಕಾರ ಇದ್ದಾಗ ಸಾಕಷ್ಟು ವಿಷಯಗಳಿರ್ತವೆ. ಅನುದಾನದಿಂದ ಹಿಡಿದು ಮತ್ತು ಇವರೆಲ್ಲ ಕಟ್ಟ ಕಾಂಗ್ರೆಸ್ಸಿಗರು. ಈಗ ಸಂಗಮೇಶ್ ಬಿ ಜೆ ಪಿಯ ಉಚ್ಚಾಯದ ದಿನಗಳಲ್ಲೇ ಅವರು ಯಡಿಯೂರಪ್ಪನವರು ಭಾಳ ಆತ್ಮೀಯರು, ಫ್ಯಾಮಿಲಿ ವೈಸ್ ಕೂಡ. ಅವ್ರೇನು ಬಿಟ್ಟು ಹೋಗಲಿಲ್ಲ.
ಈಗ ಬೇಳೂರು ಗೋಪಾಲಕೃಷ್ಣ ಅಲ್ಲಿಂದನೇ ಬಂದಿದ್ದಾರೆ, ಅವ್ರೇನು ಬಿಟ್ಟು ಬೇರೆ ಪಾರ್ಟಿಗೆ ಹೋಗೋಕ್ಕಾಗತ್ತಾ? ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಕ್ಕಂಥ, ಇತ್ತೀಚೆಗೆ ಏನಾಗಿದೆ, ಅಸಮಾಧಾನ ಹೊರ ಹಾಕದೇ ಇದ್ದರೆ ನಿಮ್ಗೆ ಕಿಮ್ಮತ್ತಿಲ್ಲ. ಅದನ್ನೇ ತಾನೇ ದೊಡ್ಡರಾಯಗೌಡ ಇದು ಯಶವಂತರಾಯಗೌಡ ಪಾಟೀಲ್ ಹೇಳ್ತಾ ಇದ್ದಿದ್ದು, ಪಾರ್ಟಿಯಲ್ಲಿ ಇಷ್ಟನಾಗಿ ದುಡಿದಿದ್ರೆ. ಈ ಎಲ್ಲ ಪಾರ್ಟಿಯಲ್ಲಿ ಏನಾಗಿದೆ ಅಂದರೆ ನಿಮ್ಗೆ ಅಸಮಾಧಾನವನ್ನು ಹೊರಗೆ ಹಾಕಿದರೆ ಅಟ್ಲೀಸ್ಟ್ ಕರೆದು ಮಾತಾಡ್ತಾರೆ. ಈಗ ಎಚ್ ಕೆ ಪಾಟೀಲ್ ಇದ್ದಾರಪ್ಪ, ಇಷ್ಟೊಂದು ಸೀನಿಯಾರಿಟಿ ಇತ್ತು ಅವ್ರಿಗೆ, ಅವರನ್ನು ಸ್ಪೀಕರೂ ಮಾಡಲಿಲ್ಲ ಈಗ ಈ ಬಾರಿ. ಆದರೆ ಅವರ ಜಾಯಮಾನ ನೀವು ನೋಡಿದರೆ ಅವರೇನೂ ಬಂದು ಹೊರಗಡೆ ಹಿಂಗೆ ನನ್ನ ಅಸಮಾಧಾನ ಆಗಿದೆ ಅಂತ ಹೇಳುವ ಪರಿಸ್ಥಿತಿಯಲ್ಲೂ ಇಲ್ಲ. ಅವ್ರನ್ನ ಯಾರಾದರೂ ಕರೆದು ಮಾತಾಡ್ತಿದ್ದಾರೆ? ದಿನೇಶ್ ಗುಂಡೂರಾವ್ ಇಷ್ಟೊಂದು ಸೀನಿಯರ್ ಇದ್ದರು, ಅವ್ರದ್ದೇನು ಮುಂದೆ ಕತೆ ಅನ್ನೋದೇನಾದರೂ? ಈಗ ಪ್ರಸಾದ್ ಅಬ್ಬಯ್ಯ, ಇವೆಲ್ಲ ಹೆಸರುಗಳಿದ್ದು ಅಲ್ವಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅಸಮಾಧಾನ ಇದಾರೋ ಇಲ್ಲೋ? ಈಗ ನೋಡಿ, ಟಿ ಬಿ ಜಯಚಂದ್ರ 1972ರಲ್ಲಿ ಶಾಸಕರಾದವರು. ಈಗ ಬರ್ತಾ ಇರುವಂತ ಅಪ್ಡೇಟ್ ಇದು. ಟಿ ಬಿ ಜಯಚಂದ್ರ ಕೂಡ ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಟಿ ಬಿ ಜಯಚಂದ್ರ ಸಿಟ್ಟಿಗೆದ್ದಿದ್ದಾರೆ. ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಅವರು ನಮ್ಮ ಜೊತೆ ಇದೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಕಾರಣ? ಏಳು ಸತಿ MLA ಆಗಿದ್ದೀರಾ, ಏನು ಆಯಿತು? ಏನಾಯಿತು ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಯಾವತ್ತೂ ಕೂಡ ಸಚಿವನಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಸಚಿವ ಆಕಾಂಕ್ಷಿ ಆಗಿರ್ತಿದ್ದೆ ವಿನಃ ಯಾವುದೇ ಒತ್ತಡ ತಂತ್ರಗಳನ್ನು ನಾನು ಮಾಡ್ತಿರಲಿಲ್ಲ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ನಾನು ಮಂತ್ರಿಯಾಗಿದ್ದೆ. ಆದರೆ ಈ ಬಾರಿ ನಿರೀಕ್ಷೆ ಇತ್ತು, ಎಲ್ಲೋ ಹಿರಿತನ ಪಕ್ಷಕ್ಕೆ ಲಾಭ ಆಗ್ತದೆ, ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಹೆಲ್ಪ್ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದಲೂ ಕೂಡ ನಾವು ಒಂದು ಸರ್ವಿಸ್ ಮಾಡಬೇಕು ಅಂತಕ್ಕಂಥ ಮನೋಭಾವ ಇತ್ತು. ಆದರೆ ನಾವು ಈ ನಡ್ಕೊಂಡ ರೀತಿಯನ್ನು ನೋಡಿದಾಗ, ಈಗಿನ ಮಂತ್ರಿಮಂಡಲ ವಿಸ್ತರಣೆ ಆಗಿರ್ತಕ್ಕಂಥದ್ದನ್ನು, ವಿಧಿವಿಧಾನಗಳನ್ನು ನೋಡಿದಾಗ, ನಾವು ಹೇಗೆ ಅಸೆಂಬ್ಲಿನಲ್ಲಿ ನಾವು ಸಾರ್ವಜನಿಕರಿಗೆ ನಾವು ಕಾಂಗ್ರೆಸ್ನವರು ಅಂತೇಳಿ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುವಂಥ ಮಟ್ಟಕ್ಕೆ ಆಗ್ತಾ ಇದೆ. ಹಿರಿಯರನ್ನ ನನ್ನ ಕ್ಷೇತ್ರದ ಜನರು, ನಮ್ಮ ಸಮಾಜದವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಆಚೆ ಬನ್ನಿ, ಇಲ್ಲದ್ರೆ ಕ್ಷೇತ್ರಕ್ಕೆ ಬರಬೇಡಿ ಅಂತ ಕಂಡೀಷನ್ ಹಾಕಿದ್ದಾರೆ. ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ಹಿರಿಯ ನಾಯಕರನ್ನ ಕಡೆಗಣಿಸ್ತಾ ಇದೆಯಾ? ಏನು ಅಂತ ಗೊತ್ತಿಲ್ಲ. ಈ ಪಟ್ಟಿ ಬಂದಿರೋದು ನೋಡಿದ್ರೆ ಏನು ಅನ್ಬೇಕಾಗ್ತದೆ. ಎಲ್ಲೋ ಒಂದು ಕಡೆಗೆ ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗಿ ಬಂದವ್ರಿಗೆ ಮಾತ್ರ ಮಾನ್ಯತೆ ಇದೆ, ಪ್ರಾಮಾಣಿಕ ಪಕ್ಷದಲ್ಲಿ ಗುರುಸ್ಕೊಂಡಿರೋರಿಗೆ ಮಾನ್ಯತೆ ಇಲ್ಲ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಈಗ ನಿಮ್ಮ ಕ್ಷೇತ್ರದ ಜನತೆ ಮಾತಾಡಿದ್ರೆ ಏನು ಹೇಳ್ತಾ ಇದ್ದಾರೆ? ಅವ್ರು ರಾಜೀನಾಮೆ ಕೊಟ್ಟು ಬನ್ನಿ, ಸಮಾಜದವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಬನ್ನಿ, ಅಲ್ಲಿ ಇರಬೇಡಿ ಅಂತ ಹೇಳ್ತಾವ್ರೆ. ಅದಕ್ಕೋಸ್ಕರ ಅವ್ರಿಗೆ ಸಮಾಧಾನ ಮಾಡ್ತಿದ್ದೀನಿ, ಸ್ವಲ್ಪ ಕಾಲಾವಕಾಶ ನೋಡೋಣ ಅಂತೇಳಿ ಸಮಾಧಾನ ಮಾಡಿ. ಹೈಕಮಾಂಡ್ ಜೊತೆ ಏನಾದರೂ ಮಾತಾಡಿದ್ರ? ನಾನು ಯಾರ ಹತ್ರನೂ ಮಾತಾಡಿಲ್ಲ. ಸಿಎಂ ಏನಾದರೂ ಮಾತಾಡಿದ್ರ? ಸಿಎಂಗೆ ಪ್ರಯತ್ನ ಪಟ್ಟೆ ಸಿಕ್ಕಿಲ್ಲ ಅವರು. ಅಲ್ಲ, ರಾಜಭವನಕ್ಕೆ ಏನಾದರೂ ಹೋಗ್ತೀರಾ ಈಗ? ಇಲ್ಲ, ನಾನು ರಾಜಭವನಕ್ಕೆ ಹೋಗಲ್ಲ. ಇಲ್ಲಿ ಬೇರೆ ಶಾಸಕರು ಬಂದು ಮಾತಾಡ್ತಾ ಇದ್ರೆ ಏನು? ಹೌದು, ಭಾಳ ಜನ ಶಾಸಕರೆಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಮಾತನಾಡ್ತಾ ಇದ್ದೀವಿ, ಏನಾದ್ರು ಒಂದು ನಿರ್ಧಾರ ತಗೋಬೇಕು ಅಂತ ಹೇಳಿ. ಎಲ್ಲೋ ಒಂದು ಕಡೆಗೆ ಆತ್ಮಗೌರವವನ್ನು ಉಳಿಸ್ಕೋಬೇಕಾದಾಗ ನಮ್ಮ ಪರಿಸರ ಪಕ್ಷದಲ್ಲೂ ಕೂಡ ಸ್ವಚ್ಛತೆ ಇರಬೇಕಾಗ್ತದೆ. ದೆಹಲಿ ಪ್ರತಿನಿಧಿಯಾಗಿ ಮಾತ್ರ ನಿಮ್ಮನ್ನ ಇರಿಸ್ಕೊಳ್ಳೋದು ಪ್ರಯತ್ನ ಪಡ್ತಾ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಒಂದು ಕಡೆ ಕ್ಷೇತ್ರದ ಜನರು ಆ ಭಾವನೆಗಳಿಗೆ ಸ್ಪಂದಿಸಬೇಕಾಗ್ತದಲ್ಲ, ಅವ್ರ ನಿರೀಕ್ಷೆಗಳು ಬೇರೆ ಇರ್ತದೆ. ನಾನು ಇವತ್ತಿಂದಲ್ಲ, ಎಂಥ ಸಂದರ್ಭ ಒಂದೇ ಕ್ಷೇತ್ರ, ಒಂದೇ ಪಾರ್ಟಿ, ಒಂದೇ ಹೌಸು, ಬೇರೆ ಮನೆಗೆ ಹೋಗಲಿಲ್ಲ, ಮೇಲ್ಮನೆಗೆ ಹೋಗಲಿಲ್ಲ, ಪಾರ್ಲಿಮೆಂಟ್ಗೆ ಹೋಗಲಿಲ್ಲ, ಒಂದೇ ಕಡೆ ರಾಜಕೀಯದಲ್ಲಿ 78ರಿಂದ ಶುರು ಮಾಡಿ ಇವತ್ತವರೆಗೂ ಕೂಡ ಹಿಂದಿರುಗಿ ನೋಡಲಿಲ್ಲ. ಕ್ಷೇತ್ರಕ್ಕೆ ನನ್ನದೇ ಆದಂಥ ಸೇವೆಯನ್ನು ಮಾಡಿದ್ದೀನಿ. ಜನಕ್ಕೆ ಒಂದು ರೀತಿಯಾದಂಥ ಬೇಸರ ಆಗಿದೆ. ಈಗ ರಿಸೈನ್ ಮಾಡೋದು ನೋಡೋಣ, ಒತ್ತಾಯ ಮಾಡ್ತಿದ್ದಾರೆ ರಾಜೀನಾಮೆ ಕೊಡಿ ಅಂತೇಳಿ. ಅವರೇ ಲೆಟರ್ನು ಟೈಪ್ ಮಾಡಿಸಿ ಸೈನ್ ಹಾಕಿ ಅಂತ ಗಲಾಟೆ ಮಾಡ್ತಾ ಕೂತಿದ್ದಾರೆ. ನೋಡೋಣ ಏನೇನಾಗ್ತದೆ. ಇದು ಶಾಸಕರಾಗಿರ್ತಕ್ಕಂಥದ್ದು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಜಯಚಂದ್ರ ಅವರ ಮಾತುಗಳು. ಏನು ಕ್ಷೇತ್ರದ ಜನತೆ ಏನಿದ್ದಾರೆ ಅವರು ರಾಜೀನಾಮೆ ಕೊಟ್ಟು ಕ್ಷೇತ್ರಕ್ಕೆ ಬನ್ನಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ, ನಮ್ಮ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಿರಾಣಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಸಚಿವರ ಪಟ್ಟಿಯಲ್ಲಿ ಮತ್ತೊಂದು ಟ್ವಿಸ್ಟ್ ಇದು. ಸಚಿವರ ಪಟ್ಟಿಯಿಂದ ಗಾಯತ್ರಿ ಶಾಂತೇಗೌಡ ಹೆಸರನ್ನ ಕೈ ಬಿಡಲಾಗಿದೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತ ಗಾಯತ್ರಿ ಶಾಂತೇಗೌಡರಿಗೆ ಶಾಕ್ ಇದೆ. ಪಾಪ ಅವ್ರ ಪಾಡಿಗೆ ಅವರಿದ್ರು. ಅವರು
ಇವತ್ತು ಪ್ರಮಾಣ ವಚನ ಸ್ವೀಕರಿಸಬೇಕು ವಿಧಾನ ಪರಿಷತ್ ಸದಸ್ಯರಾಗಿ ಅಂತ ಬಂದಿದ್ದವರು ಬೆಂಗಳೂರಿಗೆ. ಸಡನ್ ಆಗಿ ಮಂತ್ರಿ ಆಗ್ತಾ ಇದ್ದಾರೆ ಅಂತ ಸುದ್ದಿ ಬ್ರೇಕ್ ಆಯ್ತು. ಅವರ ರಿಯಾಕ್ಷನ್ ತೆಗೆದುಕೊಂಡ್ವಿ ನಾವು. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ನನಗೆ ಗೊತ್ತೇ ಇಲ್ಲ, ನಾನು ವಿಧಾನ ಪರಿಷತ್ ಸದಸ್ಯೆಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಬಂದಿದ್ದೆ, ಈ ವಿಚಾರ ಬಂತು ನನಗೆ. ಈಗ ನೋಡಿದ್ರೆ ಅವರನ್ನ ಬಿಟ್ಟು ಉಳಿದವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡರ ಹೆಸರಿಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಅದು ಅಲ್ಪ ವಿರಾಮನ ಪೂರ್ಣ ವಿರಾಮನ ಗೊತ್ತಿಲ್ಲ. ಗಾಯತ್ರಿ ಶಾಂತೇಗೌಡರ ಹೆಸರಿಗೆ ಮಂತ್ರಿ ಸ್ಥಾನದ ವಿಚಾರದಲ್ಲಿ ಇವತ್ತಂತೂ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇಲ್ಲ. ವಿರೋಧ ಬಂತು ಸಿದ್ದರಾಮಯ್ಯ ಅವರಿಂದ. ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಹೆಸರಿನಲ್ಲಿ ತೃಪ್ತಿ ಇದ್ರ ಅಂತ ಕೇಳಿದ್ರೆ ಇಲ್ಲ ಅನ್ನುವಂಥ ಉತ್ತರವೇ ಸಿಗ್ತಾ ಇದೆ. ಅಲ್ಲಿಗೆ ಗಾಯತ್ರಿ ಶಾಂತೇಗೌಡರು ಇವತ್ತು ಬೆಳಗ್ಗೆ ನಾವೆಲ್ಲ ವಿಶ್ಲೇಷಣೆ ಮಾಡಿದ್ದು ರಾಜಕೀಯದಲ್ಲಿ ಅದೃಷ್ಟ ಅಂತಂದ್ರೆ ಈ ರೀತಿ ಇರಬೇಕು ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಬಟ್ ವಿಪರ್ಯಾಸ ಅಂತ ಅನಿಸ್ತಾ ಇದೆ ಈಗ. ಅದೃಷ್ಟ ಅಂದ್ರೆ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ಫೋನ್ ಸಂಪರ್ಕದಲ್ಲಿ. ವಿದ್ಯಾ, ಈಗ ಏನ್ ನಿರ್ಧಾರ ಆಯ್ತು ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲಿ? ಅಲ್ಲ ವಿದ್ಯಾ, ದೇವ್ರ ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಹಂಗಾಯ್ತಿದು. ಖಂಡಿತವಾಗ್ಲೂ ಈ ವಿಚಾರವನ್ನ ಅಂದ್ರೆ ಈ ಲೀಸ್ಟ್ ನಾವು ಮೊದಲು ನೋಡಿದಂತ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೆ ಸ್ಥಾನವನ್ನ ಕೊಡುವಂತ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡರಿಗೆ ಅದು ಅದೃಷ್ಟ ಒಲ್ದು ಬಂದಿದೆ ಅನ್ನುವಂತಹ ಚರ್ಚೆಗಳು ಶುರುವಾಗಿತ್ತು. ಆದ್ರೆ ಈಗ ದೇವರು, ನೀವು ಹೇಳದಂತೆ ದೇವರು ವರ ಕೊಟ್ಟರು ಕೂಡ ಪೂಜಾರಿ ಕೊಡಲ್ಲ ಅನ್ನುವಂತ ರೀತಿಯಲ್ಲೇ ಈಗ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇಲ್ಲ. 19 ಜನ ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡೋದಿಕ್ಕೆ ಈಗ ಆಲ್ರೆಡಿ ಫೈನಲ್ ಪಟ್ಟಿಯನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕಳಿಸಿರುವಂತದ್ದು. ಗಾಯತ್ರಿ ಶಾಂತೇಗೌಡರಿಗೆ ಅವರು ಲೀಸ್ಟ್ ಅಲ್ಲಿ ಇದ್ರೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡಿರ್ಲಿಲ್ಲ. ಅವರಿಗೆ ನೀವು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಿಕ್ಕೆ ಬನ್ನಿ ಅನ್ನುವಂತಹ ಆಹ್ವಾನವನ್ನ ಕೊಟ್ಟಿರ್ಲಿಲ್ಲ. ಸೊ ಆಗ್ಲೇ ಸಾಕಷ್ಟು ಚರ್ಚೆಗಳು ಶುರುವಾಗಿತ್ತು, ಅವರನ್ನ ಪಟ್ಟಿಯಿಂದ ಕೈ ಬಿಡಬಹುದು ಅಂತ ಹೇಳಿ. ಈಗ ಅಧಿಕೃತವಾಗಿ ಲೋಕಭವನಕ್ಕೆ ಪಟ್ಟಿಯನ್ನ ಕಳಿಸಿದಂತ ಸಂದರ್ಭದಲ್ಲೂ ಕೂಡ ಅವರ ಹೆಸರನ್ನ ಹೊರತುಪಡಿಸಿ ಇನ್ನು 19 ಜನರ ಹೆಸರನ್ನ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಶಿಫಾರಸನ್ನ ಮಾಡಿರುವಂತದ್ದು. 19 ಜನ ಮಾತ್ರ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಗಾಯತ್ರಿ ಶಾಂತೇಗೌಡರು ಮುಂದಿನ ದಿನಗಳಲ್ಲಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರಾ ಅಥವಾ ಬೇರೆ ಮಹಿಳೆಯರಿಗೆ ಯಾರಿಗಾದ್ರೂ ಅವರ ಸ್ಥಾನದಲ್ಲಿ ಅವಕಾಶ ಇವತ್ತು ತಗೊಳ್ತಾ ಇಲ್ಲ ಅಂದ್ರೆ ಬೇರೆ ಇಲ್ಲ ಅಂತ ಲೆಕ್ಕ ತಾನೆ. ಈಗ ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ಳಲಿಕ್ಕೆ ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶ ಇಲ್ಲ ಅಂತಂದ್ರೆ ಮುಂದೆ ಹೊಸ ಹೆಸರಿನ ಬಗ್ಗೆ ನಿರ್ಧಾರ ಮಾಡಲಾಗತ್ತೆ ಹೊರತು ಅವರನ್ನೇನು ಕನ್ಸಿಡರ್ ಮಾಡೋ ಪ್ರಶ್ನೆನೇ ಇರಲ್ಲ. ಇದ್ದಿದ್ರೆ ಇವತ್ತು ಪ್ರಮಾಣ ವಚನ ಕೊಡಿಸ್ಬಿಡ್ತಾ ಇದ್ರು. ಅಲ್ಲ, ಸಾಕಷ್ಟು ಈ ರಾಜಕೀಯದಲ್ಲಿ ಅಗ್ಗ ಜಗ್ಗಾಟ ನಡೀತಾನೆ ಇರುತ್ತೆ. ಅವರು ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಒಂದು ಲಾಬಿಯನ್ನ ಮಾಡುವಂತಹ ಕೆಲಸ ಕೂಡ ಮಾಡಬಹುದು. ರಾಜಕಾರಣದಲ್ಲಿ ಯಾವಾಗ ಹೇಗೆ ಯಾರು ಬದಲಾಗ್ತಾರೆ ಅಥವಾ ಯಾರ ವಿಚಾರದಲ್ಲಿ ಒಂದಷ್ಟು ನಾಯಕರ ಅಭಿಪ್ರಾಯಗಳು ಬದಲಾಗುತ್ತೆ ಅನ್ನುವಂಥದ್ದನ್ನ ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನು ಒಂದು ಸ್ಥಾನ ಬಾಕಿ ಇರುವಂತಹ ಕಾರಣಕ್ಕಾಗಿ ಆ ಸ್ಥಾನದಲ್ಲಿ ಅವರೇ ಮತ್ತೆ ಅವರನ್ನೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಥವಾ ಅವರ ಸ್ಥಾನಕ್ಕೆ ಬೇರೆಯವರನ್ನ ನೇಮಕ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ರಾಜಕಾರಣದಲ್ಲಿ ಯಾವತ್ತೂ ಕೂಡ ನಾವು ಇದೇ ಆಗತ್ತೆ ಅಂತ ಹೇಳೋದಿಕ್ಕೆ ಆಗಲ್ಲ. ಯಾಕಂದ್ರೆ ಮೊದಲನೇ ಪಟ್ಟಿ ಬಂದಂತ ಸಂದರ್ಭದಲ್ಲಿ ಇದೇನ್ ಪಾಲಿಟಿಕ್ಸ್ ಇದೆ ಗಾಯತ್ರಿ ಇದೇನ್ ಪಾಲಿಟಿಕ್ಸ್ ಇದು? ಗಾಯತ್ರಿ ಶಾಂತೇಗೌಡರ ಹೆಸರಿಗೆ ಸಿದ್ದರಾಮಯ್ಯನವರು ತಯಾರಿರಲಿಲ್ಲ, ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ದೂರ ಇಟ್ರ ಹೆಸರು. ಅದೇ ರೀತಿಯಾದಂತಹ ಅಭಿಪ್ರಾಯಗಳು ಈಗ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರೇ ನೇರವಾಗಿ ಗಾಯತ್ರಿ ಶಾಂತೇಗೌಡರಿಗೆ ಕರೆ ಮಾಡಿ ನೀನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಡ ಅಂತ ಹೇಳಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಬೇರೆಯ ಹೆಸರುಗಳನ್ನ ಅವರು ಹೇಳಿದ್ರು. ಸೊ ಅವರಿಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿ ಹೈಕಮಾಂಡ್ ಮುಂದೆ ಅವರು ಪಟ್ಟನ್ನ ಹಿಡಿದಿದ್ರು. ಆದ್ರೆ ಅವರ ಹೆಸರುಗಳನ್ನ ತೆಗೆದು ಹಾಕಿ ಶಾಂತೇಗೌಡರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಹಜವಾಗಿ ಹೈಕಮಾಂಡ್ ಜೊತೆ ನಾನು ಮಾತನಾಡ್ತೀನಿ, ನೀವು ಹೋಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಡಿ ಅಂತ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಇದೆ. ಆದ್ರೆ ಸಿದ್ದರಾಮಯ್ಯನವರು ಯಾರ ಪರವಾಗಿ ಪಟ್ಟು ಹಿಡಿತಾರೆ? ಈಗ ಬದಲಾವಣೆ ಆಗಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಲೀಸ್ಟ್ ನಲ್ಲಿ ಬದಲಾವಣೆ ಆಗಿದೆ. ಒಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿದ್ದಂತಹ ಮಾಂಕಾಳ್ ವೈದ್ಯ ಅವರನ್ನ ಕೈ ಬಿಟ್ಟು ಎಸ್ ಮಲ್ಲಿಕಾರ್ಜುನ್ ಅವರನ್ನ ಆ ಸ್ಥಾನಕ್ಕೆ ತರಲಾಗಿದೆ. ಅದರ ಜೊತೆಗೆ ಈಗ ಗಾಯತ್ರಿ ಶಾಂತೇಗೌಡರನ್ನ ಕೂಡ ಆ ಸ್ಥಾನದಿಂದ ತೆಗೆದು ಈಗ ಯಾರನ್ನ ಶಾಂತೇಗೌಡರಿಗೆ ಕೊಟ್ಟಂತಹ ಸ್ಥಾನವನ್ನ ಕೊಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಈಗ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಅವರ ಆಪ್ತರಿಗೆ ಕೊಡಿಸ್ತಾರಾ ಅಥವಾ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಅವರ ಆಪ್ತರಿಗೆ ಕೊಡಿಸ್ತಾರಾ ಅನ್ನುವಂಥದ್ದು ಮಹಿಳೆಯರಿಗೆ ಅಧಿಕಾರ ಕೊಡಲಿಲ್ಲ. ಓಕೆ, ಥ್ಯಾಂಕ್ ಯು ವಿದ್ಯಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.